ಲಕ್ಷ ಹಣಕ್ಕಾಗಿ ಇಷ್ಟೊಂದು ಮಾತಾಡಿದ್ರಲ್ಲ ಅವ್ರನ್ನ ಕೂಡ ಹಾಕಿ ಥಳಿಸಿದಾಳೆ. ತುಕಾರಾಮ್ ಅಂತ ಅವರ ಹೆಸರು. ಈ ಬಗ್ಗೆ ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸುಜಾತಾ ಮತ್ತು ಆಕೆಯ ಸಹಚರರ ವಿರುದ್ಧ ಇದೇ ತುಕಾರಾಮ್ ಹೋಗಿ ದೂರು ಕೊಟ್ಟಿದ್ದಾರೆ. ದೂರಿನ ಬಳಿಕ ಇವರನ್ನ ಅರೆಸ್ಟ್ ಕೂಡ ಮಾಡಿದ್ರು ಪೊಲೀಸರು. ಈ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಸುಜಾತಾ ಹಂಡಿ ಹೊರಗಿದ್ದಾಳೆ. ಅಂದ್ರೆ ಪೊಲೀಸರು, ಪೊಲೀಸ್ ಸ್ಟೇಷನ್ನು ಈಕೆಗೆ ಹೊಸದ ಅಲ್ವೇ ಅಲ್ಲ. ನಾನು ಹೇಳಿದ್ನಲ್ಲ, 2020ರಿಂದ ಈಕೆ ಮೇಲೆ ಕೇಸ್ಗಳಿರೋದು. 2020ರಿಂದ ಅಂದ್ರೆ ಕಾಂಗ್ರೆಸ್ನಲ್ಲಿದ್ಲು ಆಕೆ. ಅವಾಗ 2020ರಿಂದ ಇಲ್ಲಿ ತನಕ ಬಂದಿರೋವೆಲ್ಲ ಎಂತ ಕೇಸ್ಗಳು ಹೇಳಿ? ಮಾರಣಾಂತಿಕ ಹಲ್ಲೆ ಅಂದ್ರೆ ಹಿಂಗ್ ಹೊಡೆಯೋದು, ಸಾಯ ತರ ಹೊಡೆಯೋದು, ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಕೊಂದು ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತ ಜೀವ ಬೆದರಿಕೆ ಹಾಕೋದು, ಬರೀ ಇಂಥವೇ. ಆಮೇಲೆ ಕಿಡ್ನಾಪು, ಹನಿ ಟ್ರ್ಯಾಪ್ ಕೇಸು 2020ರಿಂದ ಆರಂಭ ಆಗೋದು 2025 ಅಂದ್ರೆ ಹೋದ ವರ್ಷ ತನಕ ಈಕೆ ಮೇಲೆ ಇರುವಂತದ್ದು ಇದೇ ಕೇಸ್ಗಳೇ. ಮೊನ್ನೆ ಮತ ಪರಿಷ್ಕರಣೆಗೆ ಅಂತೇನೋ ಹೋದಾಗ ಈಕೆಯ ಬ್ರದರ್ಸ್ ಕಳಿಸಿದ್ರಂತೆ. ಲೋಕಲ್ ಅಲ್ಲಿರುವಂತಹ ಸ್ಥಳೀಯರು ಕೇಳಿದಾರೆ, ಇವ್ರನ್ನೆಲ್ಲ ಯಾಕೆ ಕರ್ಕೊ ಬರ್ತೀರಿ, ನಮ್ಮ ಮನೆಗೆ ಬಂದು ಏನ್ ಡೀಟೇಲ್ಸ್ ಇದೆ ನೀವು ತಗೊಂಡು ಹೋಗಿ ಅಂತ. ಹಿಂಗ್ ಸ್ಪಾರ್ಕ್ ಶುರುವಾಗುತ್ತೆ. ಅದು ಗಲಾಟೆ ಎಲ್ಲಿ ತನಕ ಹೋಗುತ್ತೆ, ಈಕೆ ಹೊಡೆಯಕ್ಕೆ ಹೋಗಿದ್ದಾಳೆ. ಅವಾಗ ಈಕೆ ಮೇಲೆ ಕಂಪ್ಲೇಂಟ್ ಹೋಗುತ್ತೆ. ಪೊಲೀಸರು ಅರೆಸ್ಟ್ ಮಾಡಕ್ ಹೋದಾಗ ಹೈ ಡ್ರಾಮಾ ಕ್ರಿಯೇಟ್ ಮಾಡೋದು. ನಿಮಗೆ ನೆನಪಿರ್ಲಿ, ಅಸಹ್ಯ ಅನಿಸ್ಬೋದು, ಕೇಳಿಸ್ಕೊಳ್ಬೇಕಾದ್ರೆ ನನಗೆ ಅಸಹ್ಯ ಅನಿಸ್ತಾ ಇತ್ತು. ಅಲ್ಲಿನ ಸ್ಥಳೀಯರು ಮಾಹಿತಿ ಕೊಡ್ತಾರೆ, ಈಕೆ ಎಷ್ಟು ಹೊಲ್ಸ್ ಬಿದ್ದೋಗಿರೋ ಹೆಂಗಸು ಅಂದ್ರೆ ಪೊಲೀಸರು ಈಕೆಯನ್ನು ಯಾವಾಗ ಕಂಟ್ರೋಲಿಗೆ ತಗೊಳಕ್ ಹೋಗ್ತಾರೆ ಅಥವಾ ಅರೆಸ್ಟ್ ಮಾಡಕ್ ಹೋಗ್ತಾರೆ. ಮೊನ್ನೆ ನೋಡಿರೋದು ನಾವು ಜಸ್ಟ್ ಟ್ರೈಲರ್. ಈ ಸ್ಯಾನಿಟರಿ ಪ್ಯಾಡ್ ಗಳನ್ನೆಲ್ಲ ಪೊಲೀಸರು ಮುಖಕ್ಕೆ ಬಿಸಾಕೋ ಪ್ರಯತ್ನ ಮಾಡಿದಾಳಂತಿಕೆ ಎಷ್ಟೋ ಸಲ. ಅಂದ್ರೆ ಅಷ್ಟು ಅಸಹ್ಯದ ಮನಸ್ಥಿತಿ. ಅಂದ್ರೆ ಹೆಂಗ್ ನಡಿಬೇಕು, ತಗ್ಗಿ ಬಗ್ಗಿ. ಓಕೆ, ನಾನು ಬಿಜೆಪಿ ಒಂದು ರಾಜಕೀಯ ಪಕ್ಷದ ಟಚ್ ಇದೆ ನಿನ್ಗೆ, ಪರವಾಗಿಲ್ಲ, ಅದನ್ನ ಹಿಂಗೂ ನಡೆಸ್ಕೋಬೋದಾ? ಪೊಲೀಸರಿಗೆ ಹೆದರಿಸೋದು, ಈ ರೀತಿಯ ಕಿಡ್ನಾಪ್ ಮಾಡೋದು, ಹನಿ ಟ್ರ್ಯಾಪ್ ಮಾಡೋದು, ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮನಸೋ ಇಚ್ಛೆ ಹೊಡೆಯೋದು. ಯಾರಾದ್ರೂ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೆ ಪೊಲೀಸರಿಗೆ ಅರೆಸ್ಟ್ ಮಾಡ್ಕೊಳಕ್ ಹೋದಾಗ ಹಿಂಗೆ ಬಟ್ಟೆ ಬಿಚ್ಚಿ ನಾಟಕಗಳು ಮಾಡೋದು. ಇವಾಗ ಗೊತ್ತಾಗ್ತದೆ ಈಕೆಯ ಬಣ್ಣ. ಬಿಜೆಪಿ ಅವರು ನೀವು ಹೆಂಗ್ ಹೋಗ್ಬಿಟ್ರಿ ಇಂಥ ವಿಚಾರಕ್ಕೆ, ಈಕೆಗೆ ಸಪೋರ್ಟ್ ಮಾಡ್ಕೊಂಡು. ಫಸ್ಟ್ ಕಿತ್ತು ಬಿಸಾಕ್ರಿ ಪಕ್ಷದ ಕಾರ್ಯಕರ್ತೆ. ನಿಮ್ಮ ಪಕ್ಷದ ಬಾವುಟಕ್ಕಿರೋ ಮರ್ಯಾದೆ ಹೋಗುತ್ತಷ್ಟೇ. ಬಿಜೆಪಿಯ ಚಿಹ್ನೆ ಕಮಲ ಇದೆಯಲ್ಲ, ಅಂಥದ ಕಳಂಕ ಇವ್ರುಗಳೆಲ್ಲ. ಇನ್ನೂ ಇಂಥವ್ರ ಸಪೋರ್ಟಿಗೆ ಹೋಗ್ತೀರಾ? ರಾಜ್ಯದ ಮೂಲೆಯಲ್ಲಿ ಪ್ರತಿಭಟನೆ ಮಾಡ್ಬಿಟ್ರಲ್ಲ, ಅಯ್ಯೋ ಪೊಲೀಸರು ಕಾಂಗ್ರೆಸ್ ಅವ್ರ ಮಾತು ಕೇಳಿ ನಮ್ ಕಾರ್ಯಕರ್ತನ ಹಿಂಗ್ ಮಾಡ್ಬಿಟ್ರು ಅಂದ್ರಲ್ಲ, ಈಕೆ ಪರವಾಗೇನ್ರಿ ನೀವು ಹೋಗಿದ್ದು? ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ಮಲ್ಲಿಕ್ ನೀಡ್ತಾರೆ. ಮಲ್ಲಿಕ್, ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಮೈ ಜುಮ್ ಅನ್ಸುತ್ತೆ. ಈ ರೀತಿಯಲ್ಲೂ ಕೊಳಕು ಮನಸ್ಥಿತಿಯವರು, ಅಸಹ್ಯ ಹುಟ್ಟಿಸುವ ಮನಸ್ಥಿತಿಯರು ಇರ್ತಾರ ಅಂತ ಅನ್ಸುತ್ತೆ. ಈ ತುಕಾರಾಮ್ ಅನ್ನುವಂತಹ ವ್ಯಕ್ತಿ ಈಗ ಸಂತ್ರಸ್ತ ಅಂತ ಏನಿದ್ದಾನೆ, ಈತನ ಆರೋಪ ಏನು ಅಂಡ್ ಎಷ್ಟು ಕೇಸ್ಗಳಿದಾವೆ ಈಕೆ ಮೇಲೆ? ಈಕೇನ್ ರೌಡಿನ, ಅಲ್ಲಿ ಲೇಡಿ ರೌಡಿಯಾ? ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಒಟ್ಟಾರೆಯಾಗಿ ಈಕೆ ಮೇಲೆ 9 ಗಂಭೀರ ಪ್ರಕರಣಗಳಿವೆ. ಈ 9 ಗಂಭೀರ ಪ್ರಕರಣಗಳನ್ನ ಹೊರತುಪಡಿಸಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ದಾಖಲಾಗಿ ನಂತರ ರಾಜಿ ಸ್ವರೂಪ ಪಡೆದಿರತಕ್ಕಂತ ಕೇಸ್ಗಳು 25ಕ್ಕೂ ಅಧಿಕ ಅಂತ ಹೇಳಲಾಗ್ತದೆ. ಈ ತುಕಾರಾಮ್ ಏನಿದ್ದಾನೆ 2023ರಲ್ಲಿ ಈಕೆಗೆ ತನ್ನ ಒಬ್ಬ ಫ್ರೆಂಡ್ ಮುಖಾಂತರ ಪರಿಚಯ ಆಗ್ತಾನೆ. ಒಂದು 50,000 ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಇವರಿಬ್ಬರದು ಜೊತೆ ಮಾತುಕತೆ ನಡೆದಂತ ಸಂದರ್ಭದಲ್ಲಿ ಹುಬ್ಬಳ್ಳಿಯ SDM ಕಾಲೇಜ್ ಬಳಿ ಇವರು ಭೇಟಿ ಆದಾಗ ಅಲ್ಲಿಂದ ಈತನನ್ನ ಎತ್ತಕೊಂಡು ಹೋಗ್ತಾರೆ. ಆತನ ಕಾರಿನಲ್ಲೇ ಈತನನ್ನ ಕಿಡ್ನಾಪ್ ಮಾಡಿ ಹುಬ್ಬಳ್ಳಿಯ ಉನ್ಕಲ್ ಕೆರೆ ಹತ್ತಿರ ಮತ್ತೆ ಈ ಬೇರೆ ಬೇರೆ ಗ್ರಾಮಗಳಲ್ಲಿ ಸುತ್ತಾಡಿಸಿ 3 ದಿನ ಒಂದೇ ರೂಮ್ ನಲ್ಲಿ ಕೂಡ ಹಾಕಿ ತನ್ನ ಮೇಲೆ ಹಲ್ಲೆ ಮಾಡ್ತಾರೆ. ತದನಂತರ ಅದನ್ನ ವಿಡಿಯೋಗಳನ್ನ ಇಟ್ಕೊಂತಾರೆ. ನೀನೇನಾದ್ರೂ ಪೊಲೀಸರಿಗೆ ದೂರು ನೀಡಿದ್ರೆ ಈ ವಿಡಿಯೋಗಳನ್ನ ನಾವು ಹೊರಬಿಡ್ತೀವಿ ಅಂತ ಹೆದರ್ತಾರೆ ಅಂತ ಆತನೇ ಹೇಳ್ತಾ ಇರುವಂತದ್ದು. ಜೊತೆಗೆ ಆರೋಪಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಎಲ್ಲೋ ಒಂದ್ ಕಡೆ ನಾನು ಬಿಜೆಪಿ ಕಾರ್ಯಕರ್ತೆ ಇದೀನಿ ಅಂತೇಳಿ ಕೂಡ ಈಗ ತುಕಾರಾಮ್ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟಿರುವಂತದ್ದು. ಇವತ್ತು ಈ ವಿಡಿಯೋ ಹೊರಬರುವ ಮುಂಚೆ ಅಂದ್ರೆ ಸುಮಾರು 8 ಗಂಟೆಗೆ ಈ ವಿಡಿಯೋನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಧ್ಯಮಕ್ಕೆ ಬಿಡುಗಡೆ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಸುಜಾತಾ ಹಂಡಿ ಒಬ್ಬ ಸಂತ್ರಸ್ತೆ, ಆಕೆ ಪೊಲೀಸ್ ಕಸ್ಟಡಿಯಲ್ಲೇ ಬಟ್ಟೆ ಬಿಚ್ಚಿಬಿಟ್ರು, ಆಕೆಗೆ ಪೊಲೀಸರಿಂದ ಅನ್ಯಾಯ ಆಯ್ತು, ಹೆಣ್ಣು ಮಗಳಿಂದ ಈ ರೀತಿಯಾಗಿ ನೋಡ್ಕೊಳ್ಳೋದ ಅಂತೇಳಿ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಕೇಸನ್ನ ದಾಖಲಿಸಿಕೊಂಡಿದೆ. ಎಲ್ಲೋ ಒಂದ್ ಕಡೆ ಬಿಜೆಪಿಗರು ಪೊಲೀಸ್ ಇಲಾಖೆ ಮೇಲೆ ಮುಗಿಬಿದ್ದಿದ್ದಾರೆ. ಬಿಜೆಪಿಯ ಒಂದು ಮುಗಿಬೀಳುವಿಕೆಗೆ ಈಗಾಗಲೇ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ವರ್ಗಾವಣೆ ಕೂಡ ಆಗಿದೆ. ಅಷ್ಟೊಂದು ಡ್ಯಾಮೇಜ್ ಆಗಿದೆ ಪೊಲೀಸ್ ಇಲಾಖೆ. ಜೊತೆಗೆ ಸಮಾಜದ ಸ್ವಾಸ್ಥ್ಯ ಕಾಪಾಡ್ಬೇಕಂದ್ರೆ ಇಂಥ ಹೆಣ್ಣು ಮಕ್ಕಳಂದ್ರೆ ರೌಡಿ ಪ್ರವೃತ್ತಿ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಅವ್ರಿಗೂ ಕೂಡ ಪ್ರಶ್ನೆ ಆಗಿದೆ. ನಾವು ಅವತ್ತು ನೋಡಿದ್ವಿ ಕೂಡ 5ನೇ ತಾರೀಕಿನ ವಿಡಿಯೋ ಏನು ಹೊರಗಡೆ ಬಂತು, ಮೊದಲು 9 ಸೆಕೆಂಡ್ ವಿಡಿಯೋ ಮಾತ್ರ ಹೊರಗಡೆ ಬಂತು. ತದನಂತರ 1 ಗಂಟೆ ನಂತರ ಕೆಲವೊಂದಿಷ್ಟು ವಿಡಿಯೋಗಳು ಹೊರಗಡೆ ಬಂದಾಗ ಇದೊಂದು ಪ್ರಾಯೋಜಿತ ಕೃತ್ಯ, ಇದ್ರ ಹಿಂದೆ ಯಾರೋ ಒಬ್ರು ಇರಬೇಕು ಅನ್ನುವ ಸಂಶಯ ಕಾಡ್ತಾ ಇತ್ತು. ಇದಕ್ಕೆ ಪೂರಕ ಎನ್ನಂತೆ ಕಾಂಗ್ರೆಸ್ ಮುಖಂಡರು ಮಹೇಶ್ ತೆಂಗಿನಕಾಯಿ ಅವ್ರ ಮೇಲೆ ಆರೋಪವನ್ನ ಹೊರಿಸಿದ್ರು. ಒಟ್ಟಾರೆಯಾಗಿ ಹೇಳೋದಾದ್ರೆ ಘಟನೆ ಬಗ್ಗೆ
ಸುಜಾತ ಹಂಡಿ ಅವರು ಪ್ರವೃತ್ತಿ ಇದೇ ರೀತಿ ಆಗಿರುವಂತದ್ದು. ಇವರಿಗೆ ಹೆಣ್ಣು ಅಂತೇಳಿ ಮಮಕಾರ ತೋರಿಸ್ತೇನೆ ಇವ್ರನ್ನ ಒಬ್ಬ ಆರೋಪಿ ರೀತಿಯಾಗಿ ಮಾತ್ರ ನೋಡ್ಬೇಕು. ಇದಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಮನ್ನಣೆ ಕೊಡಬಾರ್ದು, ಇವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನೋದು ನಾಗರಿಕರ ಒತ್ತಾಸೆ ಆಗಿದೆ. ವಿದ್ಯಾ, ವೆಲ್, ಥ್ಯಾಂಕ್ ಯು ಡೀಟೇಲ್ಸ್ಗೆ ಮಲಿಕ್.